ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ರೀ. ನಮ್ಮದು ಕೂಡ ಸೆಲೆಬ್ರೇಷನ್ ಹೆಂಗಿತ್ತು, ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದು ನೋಡೋಣ ಬನ್ನಿರಿ. ಅದಕ್ಕಿಂತ ಮುಂಚೆ ಎಲ್ಲರೂ ದಯವಿಟ್ಟು ಈ ಹೊಸ ವರ್ಷಕ್ಕೆ ಹೊಸ ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ ಅಂತ ವಿನಂತಿ ಮಾಡ್ಕೊತಿದ್ದೀನಿ ರೀ. ಸೊ ನೋಡಿರಿ, ನಮ್ದು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ನಮ್ಮ ಅಪಾರ್ಟ್ಮೆಂಟ್ನವ್ರು ಹೋಸ್ರು ಸೇರಿ. ಸೊ ಗಂಡು ಮಕ್ಕಳದೇ ಅಡುಗೆ ಇತ್ತು. ಎಲ್ಲರೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳಿಬಿಟ್ಟಿದ್ವಿ. ಹಾಗಾಗಿ ಎಲ್ಲರೂ ಗಂಡು ಮಕ್ಕಳೇ ಅಡುಗೆ ಮಾಡ್ತೀವಿ ಅಂತ ಅಂದಿದ್ರು. ನಾವೆಲ್ಲ ಜಸ್ಟ್ ಹೆಚ್ಚು ಕೊಟ್ಟಿದ್ವಿ ಅಷ್ಟೇ ರೀ. ಸೊ ಅವರೇ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದ್ರು. ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಸೊ ನಾವೆಲ್ಲ ಅಡುಗೆ ಮಾಡಿದ್ಮೇಲೆ ನಾವು ಜಸ್ಟ್ ಡೆಕೋರೇಷನ್ ಅಂತ ಮಾಡ್ತಾಯಿದ್ವಿ. ಹೆಣ್ಮಕ್ಳಿಗೆ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದರು. ಅಡುಗೆ ಡಿಪಾರ್ಟ್ಮೆಂಟ್ ಅವ್ರು ತೊಗೊಂಡಿದ್ರಿ. ಹಾಗಾದ್ರೆ ನಾವು ಡೆಕೋರೇಷನ್ ಮಾಡಬೇಕಿತ್ತಲ್ರಿ. ಡೆಕೋರೇಷನ್ ಮಾಡೋದಕ್ಕೆ ನಾವು ಟೆರೆಸ್ ಮೇಲೆ ಹೋಗಿದ್ವಿ. ಸೊ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿದ್ವಿ. ಅಷ್ಟರೊಳಗೆ ಗಂಡು ಮಕ್ಕಳು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ರಾಜನ ಥರ ಬಂದು ಕುಂತಾರೆ ನೋಡ್ರಿ. ಸೊ ಡೆಕೋರೇಷನ್ ಹೆಂಗಾಗೈತೆ ರೀ, ಮತ್ತು ಮಸ್ತಾಗೈತಲ್ರಿ. ಸೊ ನೀವು ಟ್ರೈ ಮಾಡಿರಿ ಒಂದ್ಸಲ ಈ ಡೆಕೋರೇಷನ್ನ. ಸೊ ಅದಾದಮೇಲೆ ಎಲ್ಲರೂ ಮಕ್ಕಳು ಸ್ಪೀಚ್ ಅಂತಂದು ಮಾಡಾಕತ್ರಿ. ಸ್ಪೀಚ್ಗೆ ರೆಡಿ ಆದರು. ನಾವು ಎಲ್ಲ ಕುತ್ಕೊಂಡು ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ಹಂಗೆ ಕಾರ್ಯಕ್ರಮ ಮಾಡಾಕತ್ತಿದ್ವಿ. 12 ಟೈಮ್ ಪಾಸ್ ಮಾಡಬೇಕಿತ್ತಲ್ರಿ. ಮತ್ತು ಹಾಗಾಗಿ ಒಂದೊಂದಾಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ರೀ. ಎಲ್ಲರೂ ತುಂಬ ಸೀರಿಯಸ್ ಆಗಿ ಕೂತ್ಕೊಂಡು ಕಾರ್ಯಕ್ರಮನ ವೀಕ್ಷಣೆ ಮಾಡಾಕತ್ತಿದ್ರು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತಂದು ನಮ್ಮ ಚಿಲ್ಡ್ರನ್ಸು ಅವರೇ ಪ್ರಾಕ್ಟೀಸ್ ಮಾಡ್ಯಾರ್ರಿ. ಡ್ಯಾನ್ಸ್ ಯಾರು ಏನು ಹೇಳ್ಕೊಟ್ಟಿಲ್ಲ, ಅವರೇ ಸ್ಟೆಪ್ಸ್ನ ಪ್ರಾಕ್ಟೀಸ್ ಮಾಡ್ಯಾರ್ರಿ. ಅವರೇ ಎಲ್ಲ ಕಲಿತ್ಬಿಟ್ಟು ಒಂದೇ ಒಂದು ದಿನದಲ್ಲಿ ಡ್ಯಾನ್ಸ್ ಕಲಿತು ಎಲ್ಲರ ಮುಂದೆ ಡ್ಯಾನ್ಸ್ ಮಾಡೋಕೆ ರೆಡಿ ಆಗಿಬಿಟ್ಟಾರೆ ನೋಡ್ರಿ. ಹೆಂಗೆ ಮಾಡಾಕತ್ತಾರೆ ನಮ್ಮ ಚಿಲ್ಡ್ರನ್ಸ್. ನಾವು ಯಾವ ಸ್ಟೆಪ್ಪು ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಅವರಾಗವಳೆ ಈ ಸ್ಟೆಪ್ ಮಾಡೋಣ ಆ ಸ್ಟೆಪ್ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಅವರೇ ಸಾಂಗ್ ಸೆಲೆಕ್ಟ್ ಮಾಡಿಬಿಟ್ಟು ಅವರೇ ಮಾಡಿರೋದ್ರಿ. ಸೊ ಯಾವುದೇ ಥರನಾಗಿ ನಾವು ಏನು ಹೇಳ್ಕೊಳ್ಳಾರ್ದೇ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ನು ನಾವು ಹೇಳ್ಕೊಟ್ರೆ ಎಷ್ಟು ಚಂದ ಮಾಡಬಾರ್ದ್ರಿ ಮತ್ತು ನಮ್ಮ ಮಕ್ಕಳು. ಸೊ ಅವ್ರ ಡ್ಯಾನ್ಸ್ನ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿ ನೋಡ್ಕೊತ ಕೂತ್ಕೊಂಡ್ವಿ. ಸ್ವಲ್ಪ ಸೀರಿಯಸ್ ಮುಖದಲ್ಲಿ ನಗು ಆಗ್ತಾನೆ ಮೂಡ್ತಾ ಇತ್ತು ಅಂತ ಅನ್ಕೋಬೋದು. ಆ ಚುಮು ಮಂಜಿನಲ್ಲಿ ನೈಟು ಹೆಂಗೆ ಹೊತ್ತು ಜಾಸ್ತಿ ಆಗ್ತಾಯಿದೆ, ಹಂಗೆ ಚಳಿ ಕೂಡ ಜಾಸ್ತಿ ಆಗ್ತಾಯಿದೆ. ಅಂಥ ಚಳಿಯಲ್ಲಿ ಈ ಥರ ಮಕ್ಕಳದ್ದು ಡ್ಯಾನ್ಸ್ ನೋಡೋಕೆ ಒಂದು ಚಂದ ರೀ. ಸೊ ಸಣ್ಣ ಮಕ್ಕಳು ಮುಂದೆ ಮಾಡಾಕತ್ರ ಅವ್ರಿಗೆ ದೊಡ್ಡ ಮಕ್ಕಳಿಗೆ ಸುಮ್ಮನೆ ನಿಲ್ಲೋದಕ್ಕೆ ಆಗಲಿಲ್ಲ. ಅಲ್ಲೇ ಅವ್ರು ನಿಂತ್ಕೊಂಡಲ್ಲೇ ಸ್ಟೆಪ್ಸ್ ಮಾಡ್ತಾನೇ ಇದ್ದರು. ನಾವೆಲ್ಲರೂ ತುಂಬ ಚೆನ್ನಾಗಿ ಕೂತ್ಕೊಂಡು ನೋಡಾಕತ್ತಿದ್ವಿ ರೀ. ಮಸ್ತ್ ಎಂಜಾಯ್ ಮಾಡಿದ್ವಿ ರೀ. ಸೊ ಫೈನಲಾಗಿ ಮುಗೀತು. ಮತ್ತೆ ಒಂದು ಸಾಂಗ್ ಮಾಡೋಣ ಅಂದ್ರೆ ಅವಾಗ ಫಾದರ್ಸ್ ಎಲ್ಲ ಇಲ್ಲ ನಮ್ದು ಇವಾಗ ಟೈಮು ಅಂತ ಅಂದ್ಬಿಟ್ಟು ಅವರು ಫುಲ್ ಜೋಶಲ್ಲಿ ಯಾವ ರೀತಿ ಕುಣಿತಾವ್ರೆ ನೋಡ್ರಿ. ಎಲ್ಲನೂ ಬಿಟ್ಟು ದೇಶ ಬಿಟ್ಟು ಹೋಗ್ಬಿಡೋಣ ಅನ್ನೋ ರೇಂಜಿಗೆ ಕುಣಿತಾವ್ರೆ. ಅದೇನೋ ಅಂತಾರಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಅಂದ್ಕೊಂಡಿದ್ವಿ, ಬಟ್ ನಮ್ಮ ಗಂಡು ಮಕ್ಕಳು ಸಹ ಸ್ಟ್ರಾಂಗ್ ಅದಾರ್ರಿಪ್ಪ. ನಿನ್ನೆ ಒಬ್ಬೊಬ್ಬರು ಕಲೆ ಎಲ್ಲ ಚೆನ್ನಾಗೇ ಬಂತು. ಡ್ಯಾನ್ಸ್ ಕಲೆ ಸೂಪರಾಗಿ ಮಾಡಾಕತ್ರು. ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ನೋಡಿರೋದೇ ಅಲ್ವ, ನಮ್ಮ ಮುಂದೆ ಮಾಡಿ ಅಂದರೆ ಮಾಡೋದಿಲ್ಲ. ಸೊ ಈ ರೀತಿ ಎಲ್ಲ ಸೇರಿದಾಗ ಮಾಡಿದಾಗ ಈ ಥರನೂ ಒಂದು ಕಲೆ ಇದೆ ನಮ್ಮ ಹಸ್ಬೆಂಡಲ್ಲಿ ಅಂತ ನಮಗೂ ಖುಷಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಸ್ಟೆಪ್ಸ್ ಹಾಕ್ತಾ ಇದ್ದರೆ ಎಷ್ಟು ಖುಷಿ ಅನ್ನಿಸ್ತು. ತುಂಬ ಖುಷಿ ಅನ್ನಿಸ್ತು ರೀ. ಮಸ್ತ್ ಎಂಜಾಯ್ ಮಾಡಿದ್ವಿ. ಮುಂದಿನ ವರ್ಷ ಇರ್ತೇವೋ ಇಲ್ವೋ, ಅಥವಾ ಮುಂದಿನ ವರ್ಷ ನಾವೆಲ್ಲರೂ ಒಟ್ಟಿಗೆ ಇರ್ತೇವೋ ಇಲ್ಲೋ ಗೊತ್ತಿಲ್ಲ. ಬಟ್ ಇರೋಷ್ಟು ದಿನ ಚೆಂದಾಗೆ ಖುಷಿಯಾಗಿರಬೇಕು ಅಂತಲೇ ನಾವು ಈ ವರ್ಷ ತುಂಬ ಚೆನ್ನಾಗೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಅಂದ್ಕೊಂಡ್ವಿ. ನಾವು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅದೇ ರೀತಿ ಯಾವುದೇ ಥರನಾಗಿ ಯಾರಿಗೂ ಏನಂತಾರೆ ಬೇಜಾರಾಗಲಾರ್ದಂಗೆ ಗೇಮ್ಸ್ ಎಲ್ಲ ಇಟ್ಕೊಂಡಿದ್ವಿ 12 ಗಂಟೆವರೆಗೂ. ನೋಡ್ತಿರ್ಬೋದು, ಫಸ್ಟ್ ಚಿಕ್ಕ ಮಕ್ಳದ್ದು ಗೇಮ್ಸ್ ಆಯಿತು. ಅದಾದಮೇಲೆ ದೊಡ್ಡ ಮಕ್ಕಳಿಗೂ ಸಹ ಗೇಮ್ಸ್ ಇಟ್ಟಿದ್ವಿ. ಸೊ ಅದಾದ ತಕ್ಷಣ ಮತ್ತೆ ಇದನ್ನು ಮಾಡಿದ್ವಿ ರೀ, ಏನೋ ಸ್ನ್ಯಾಕ್ಸ್, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಸ್ನ್ಯಾಕ್ಸ್ ತಿನ್ನಾಕತ್ವಿ. ಸೊ ಎಲ್ಲರೂ ಸ್ನ್ಯಾಕ್ಸ್ ತಿನ್ನಾಕತ್ತಾರ. ಸ್ನ್ಯಾಕ್ಸ್ ತಿಂದಮೇಲೆ ಜ್ಯೂಸ್ ಕುಡಿಯಾಕತ್ತಿದ್ರು. ಜ್ಯೂಸ್ ಕುಡ್ಕೊಂತನ ಅವ್ರಿಗೆ ಫೀಲ್ ಒಂಥರ ಏನು ಅನ್ನಿಸ್ತಾ ಗೊತ್ತಿಲ್ಲ, ಫುಲ್ ಮಾಡಿದರು. ಸೊ ಫೈನಲಿ ಹ್ಯಾಪಿ ನ್ಯೂ ಇಯರ್.
ಅದಾದಮೇಲೆ ನೋಡ್ರಿ ಹೆಣ್ಮಕ್ಳು ನಾವೇನು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಸ್ಟೆಪ್ಸ್ ಹಾಕೋಣ ಅಂದ್ಕೊಂಡು ಸ್ಟೆಪ್ಸ್ ಹಾಕಾಕತ್ತೇವಿ. ಹೆಣ್ಮಕ್ಳಿಗೂ ಸ್ಟ್ರಾಂಗ್ ಅಂತ ತೋರಿಸ್ಬೇಕಿತ್ತು ರೀ. ಹಾಗಾಗಿ ನಾವು ಸಹ ನಮ್ಗೆ ಹೆಂಗೆ ಬರುತ್ತೆ ಹಂಗೆ ಕುಣಿದ್ವಿ. ಯಾವುದು ಮಕ್ಕಳು ಚಿಂತೆ ಇಲ್ಲದೆ ಮರಿ ಚಿಂತೆ ಇಲ್ಲದೆ ನಡ್ರಪ್ಪ ನಾವು ಒಂದೆರಡು ಸ್ಟೆಪ್ ಹಾಕೋಣ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಬಿಟ್ಟು ಮಾಡಿದ್ವಿ ಫೈನಲ್ ಆಗಿ ನಾವು ಸಹ. ಫುಲ್ ಎಂಜಾಯ್ ಮಾಡಿದ್ವಿ. 12 ಗಂಟೆಗೆ ಕೇಕ್ ಕಟ್ ಮಾಡಿ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋಣ ಅಂದ್ಬಿಟ್ಟು ಮತ್ತು ಅದನ್ನು ಸಹ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತೀರಿ. ಯಾವುದೇ ರೀತಿ ನಮ್ಮಲ್ಲಿ ಅದೆಂಥ ಒಗ್ಗಟ್ಟು ಅಂದರೆ ನಾವು ಬೇರೆ ಬೇರೆ ಕಡೆಯಿಂದನೇ ಬಂದಿದ್ದೀವಿ, ಬಟ್ ನಮಗದೆಲ್ಲ ಹೆಂಗೆ ಅನ್ನಿಸ್ತಿದೆ ಅಂದರೆ ಒಂದೇ ಕುಟುಂಬದವ್ರು ಅನ್ನೋ ಥರನೇ ಫೀಲ್ ಇದೆ ರೀ ನಮ್ಮ ಅಪಾರ್ಟ್ಮೆಂಟಲ್ಲಿ. ಯಾವುದೇ ರೀತಿ ಭೇದ ಭಾವ ಅಥವಾ ಬೇರೆಯವರು ಇವ್ರು ಬೇರೆ ಅವ್ರು ಬೇರೆ ಅಂತ ಎಂಥದ್ದು ಇಲ್ಲ ರೀ. ಬಟ್ ಚೆನ್ನಾಗಿ ಹೊಂದ್ಕೊಂಡು ಒಂದೇ ಕುಟುಂಬದವರಲ್ಲಿ ಇರೋ ಥರನೇ ಇದ್ದೀವಿ, ಯಾವುದೇ ರೀತಿ ಮನಸ್ತಾಪ ಇಲ್ಲದೆ. ಸೊ ನಮ್ಮ ಅಪಾರ್ಟ್ಮೆಂಟಿಗೆ ಯಾವುದೇ ದೃಷ್ಟಿ ಬೀಳಲಾರ್ದಂಗೆ ಇರಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ರೀ, ಅಥವಾ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾ ಇರ್ರಿ. ಹ್ಯಾಪಿ ನ್ಯೂ ಇಯರ್.